ಸೆಕ್ಯುಲರಿಸಮ್ ಅಂತ ಹೇಳಿ JDS ಪಕ್ಷವನ್ನ ಕರಿ ಕೂಡ್ದು ಅಂತ ಕೂಡ ವಿಶ್ಲೇಷಣೆ ಮಾಡ್ತಿದ್ದಾರೆ. ಯಾಕಂತಂದ್ರೆ BJP ಕೋಮುವಾದಿ ಪಕ್ಷ, ಅವ್ರ ಜೊತೆಯಲ್ಲಿ ಮೈತ್ರಿ ಆಗಿರೋದ್ರಿಂದ ಈ ಜಾತ್ಯತೀತತೆ ಅನ್ನೋದನ್ನ ಕಳ್ಕೊಂಡ್ಬಿಡ್ತು JDS ಅಂತ ಹೇಳಿ. ಡಾಕ್ಟರ್, ನೀವು ಹೇಳಿ, ರಾಜಕೀಯದಲ್ಲಿ ಸಿದ್ಧಾಂತ ಅನ್ನೋದಕ್ಕೆ ಎಷ್ಟು ಮೌಲ್ಯ ಇದೆ, ಈ ದಿನದಲ್ಲೂ ಕೂಡ ಸಿದ್ಧಾಂತಗಳು ಎಷ್ಟು ಪ್ರಸ್ತುತ ರಾಜಕಾರಣದಲ್ಲಿ ಅಂತ ನಿಮ್ಮ ವೈಯಕ್ತಿಕ ಸಿದ್ಧಾಂತದ ಬಗ್ಗೆ ತಿಳಿಸಿ ಅದ್ರ ಜೊತೆಯಲ್ಲಿ. ಈಗ ನಾನಾಗಲೇ ಹೇಳಿದೆ, ವೈಯಕ್ತಿಕವಾಗಿ ನೀವು ನೋಡ್ಬೋದು ಎಲ್ಲ ಪಕ್ಷಗಳಲ್ಲೂ ಕೂಡ ಕೆಲವರು ವಿಶೇಷ ವ್ಯಕ್ತಿಗಳಾಗಿ ಕಾಣ್ತಾರೆ. ಸೊ ನಾನು ಆ ರೀತಿ ವಿಶೇಷ ವ್ಯಕ್ತಿಯಾಗಿ ಕಾಣಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಪಕ್ಷದಲ್ಲೂ ಈಗ A ಪಕ್ಷ ಆಗ್ಬೋದು, B ಪಕ್ಷ ಆಗ್ಬೋದು, C ಪಕ್ಷ ಆಗ್ಬೋದು, ಕೆಲವರು ಅವರ ಒಳ್ಳೆತನದಿಂದ ಹೆಚ್ಚು ಪ್ರಭಾವಿತರಾಗ್ತಾರೆ, ಪ್ರಬುದ್ಧತೆ ಆಗ್ತಾರೆ. ಸೊ ಅದರಿಂದ ಈಗ ನೋಡಿ, ಎಷ್ಟೋ ಸರಿ ನಾವು ಈ ಕೋರ್ಟಲ್ಲಿ ಆರ್ಗ್ಯೂ ಮಾಡಬೇಕಾದ್ರೆ ವಾಯ್ಸ್ ರೈಸ್ ಮಾಡ್ತಾರೆ. ಅದಕ್ಕೆ ಹಿಂಗೆ ಏನು, ವಾಯ್ಸ್ ವೆನ್ ಕೇಸ್ ಈಸ್ ವೀಕ್ ವಾಯ್ಸ್ ಈಸ್ ಮೋರ್ ಅಂತ. ಸೊ ಅಂದರೆ ನಾವು ಮೌನವಾಗಿದ್ದೀವಿ ಅಥವಾ ಸಾಫ್ಟಾಗಿದ್ದೀವಿ ಅಂದರೆ ಅದು ವೀಕ್ನೆಸ್ ಅಲ್ಲ, ಅದು ಬೇರೆಯವರಿಗೆ ನಾವು ಕೊಡ್ತಕ್ಕಂಥ ಒಂದು ಗೌರವ, ಅದು ಒಂದು ಸಂಸ್ಕಾರ. ಅಂದರೆ ಸಾಧನೆ ಮಾಡಬೇಕಾದ್ರೆ ಇವಾಗ ನೀರು ಸಾಫ್ಟಾಗೇ ಇರುತ್ತೆ, ಬಟ್ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ. ನಿಜ. ಸೊ ಈ ಸಾಫ್ಟ್ ವ್ಯಕ್ತಿತ್ವ, ಸಾಫ್ಟ್ ನೀವೇನು ಗೇಮ್ ಪ್ಲಾನ್ ಮಾಡ್ತಿದ್ದೀರಿ ಅದೇ ವರ್ಕೌಟ್ ಆಗುತ್ತೆ ಅಂತೀರಾ? ಹಾರ್ಡ್ ಕೋರ್ ಪೊಲಿಟಿಷಿಯನ್ ಅಂತ ಕರೆಸ್ಕೊಳ್ತಿರುವ DK ಸುರೇಶ್ ಅವರ ವಿರುದ್ಧ ಇಲ್ಲೇನಾಗಿದೆ, ನಮ್ಮಲ್ಲೂ ಕೂಡ ಎರಡೂ ಪಕ್ಷಗಳು ಬಹಳ ಬಲಿಷ್ಠವಾಗಿದೆ. ಅನಂತರ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಇದೆ. ದೇವೇಗೌಡರು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಅವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳು ಜನರ ಮುಂದೆ ಇದೆ. ಸೊ ಇಟ್ ಈಸ್ ಎಲ್ಲ ಫೋರ್ಸಸ್, ಎಲ್ಲ ಎಫರ್ಟ್ಸು ಒಟ್ಟಿಗೆ ಹೋಗ್ತಾ ಇದೆ. ಈ ಚುನಾವಣೆ ಪ್ರಚಾರ ರಥ ಅಥವಾ ಚುನಾವಣೆ ರಥ ಏನಿದೆ, ಎಲ್ಲರೂ ಸೇರಿ ಎಳಿತಾ ಇದ್ದಾರೆ. ಇವತ್ತು BJP ಮತ್ತು JDS ಕರ್ತರು ಅವರ ಹೃದಯಗಳು ಒಟ್ಟಾಗಿದೆ, ಅವರ ಮನಸ್ಸುಗಳು ಒಟ್ಟಾಗಿದೆ. ತುಂಬ ಸ್ಫೂರ್ತಿದಾಯಕವಾಗಿ ಹೆಚ್ಚು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆ. ಜೊತೆಗೆ ಈ BJP ಅಭ್ಯರ್ಥಿಯ ಕಣಕ್ಕಿಳಿದಿದ್ದೀರಿ, ಮೈತ್ರಿ ಇದೇ ಪಕ್ಷದಲ್ಲಿ ಎರಡೂ ಪಕ್ಷಗಳ ನಡುವೆ. ಈ ನಿಮ್ಮ BJP ಅಭ್ಯರ್ಥಿಯ ಕಣಕ್ಕಿಳಿದಿರೋದು ಕೇವಲ ಇದೊಂದು ಟರ್ಮಿಗೆ ಮಾತ್ರ ಇರುತ್ತಾ, ಅಥವಾ ನೀವು ರಾಜಕೀಯದಲ್ಲಿ ಎಷ್ಟು ವರ್ಷ ಇರ್ತೀರಿ ಅಷ್ಟು ವರ್ಷ BJP ಜೊತೆಯಲ್ಲೇ ಇರುತ್ತಾ ನಿಮ್ಮ ಸಾಂಗತ್ಯ ಅಂತ ಹೇಳಿ? ಅಲ್ಲ, ನೋಡೋಣ, ಫಸ್ಟು ಯು ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಇವಾಗ ಈ 2024 ಚುನಾವಣೆಗೆ ಇದು, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಸರಿ, ಇನ್ನು ರಾಜಕೀಯದಲ್ಲಿ ದುಡ್ಡಿನ ವಿಚಾರ, ಅದರಲ್ಲೂ ಚುನಾವಣೆ ಬಂತು ಅಂತಂದ್ರೆ ದುಡ್ಡು ಹಂಚಿ ಓಟ್ ಹಾಕಿಸ್ಕೊಳ್ತಾರೆ ಅನ್ನೋದು ತಲತಲಾಂತರದಿಂದ ಬಂದ್ಬಿಟ್ಟಿದೆ ಅಂತ ಹೇಳಿ ಅಣ್ಣಾಮಲೈ ಅಂತವ್ರು ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಗಮನಕ್ಕೂ ಬಿದ್ದಿರ್ಬೋದು, ₹1 ಕೂಡ ದುಡ್ಡನ್ನ ಕೊಡದೆ ಮತದಾರರ ಪ್ರೀತಿಯನ್ನ ಗಳಿಸಿ, ವಿಶ್ವಾಸವನ್ನ ಗಳಿಸಿ ಓಟ್ ಹಾಕಿಸ್ಕೊಳ್ಳೋದು ನಮ್ಮ ಬದ್ಧತೆ ಅಂತ ಹೇಳಿ. ನಿಮ್ಗೇನ್ ಅನ್ಸುತ್ತೆ ಸರ್, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಈ ಹಿಂದೆ ಹಣದ ಹೊಳೆಯೇ ಹರಿದಿದೆ ಅಂತ ಹೇಳಿ ಆರೋಪಗಳು ಕೇಳಿಬಂತು. ಆರೋಪ ಅಂತ ಯಾಕೆ ಹೇಳ್ತೀನಿ, ಪ್ರೂವ್ ಎಷ್ಟಾಗಿದೆ ನಿಮಗೂ ಗೊತ್ತು, ನನಗೂ ಗೊತ್ತು. ಹೀಗಾಗಿ ಹಣ ಅನ್ನೋದು, ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಎಷ್ಟು ದುಡ್ಡು ಖರ್ಚು ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ CN ಮಂಜುನಾಥ್ ಅವರು? ಅಲ್ಲ, ಇವಾಗ ನಾವಂತೂ ಹಣದ ಮೇಲೆ ಈ ಚುನಾವಣೆಗೆ ನಿಂತಿಲ್ಲ ನಾನು. ಸೊ ನೋಡೋಣ, ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಹಣ ಕೆಲಸ ಮಾಡ್ತಾ ಇದೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕೆಂದರೆ ಲೋಕಸಭೆನೇ ಚುನಾವಣೆನೇ ಬೇರೆ, ಜನ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆನೇ ನೀವು ನೋಡಿರ್ತೀರ. ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಪಡೆದಂಥ ಒಂದು ಪಕ್ಷ ಲೋಕಸಭೆಯಲ್ಲಿ ಕೆಳಗಡೆ ಹೋಗಿದೆ. ಸೊ ಅದಕ್ಕೋಸ್ಕರ ಜನ ಬಹಳ ಪ್ರಜ್ಞಾವಂತರಿದ್ದಾರೆ. ಸೊ ಹೀಗಾಗಿ ನನ್ನ ಅರ್ಥದಲ್ಲಿ ಈ ಚುನಾವಣೆ ಈ ಉದ್ದಿಮೆ ಆಗಬಾರ್ದು, ಅದು ಸರ್ವಿಸ್ ಸೆಕ್ಟರ್ ಆಗಬೇಕು, ಸಮಾಜ ನೋಡಿ. ಹಿಂದೆ ಎಲ್ಲ ಏನಾಗ್ತಾಯಿತ್ತು ಅಂದರೆ, ಇವರು ಒಳ್ಳೆಯ ವ್ಯಕ್ತಿ, ಇವರ ವ್ಯಕ್ತಿತ್ವ ಚೆನ್ನಾಗಿದೆ, ಇವರ ಹತ್ರ ಹಣ ಇಲ್ಲ, ಆ ಕಾರಣಕ್ಕೋಸ್ಕರ ಗೆಲ್ಲಿಸ್ತಾಯಿದ್ರು. ಈಗ ಅದು ಬದಲಾವಣೆ ಆಗಿದೆ. ಸೊ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಸ್ವಲ್ಪ ಗುಣಮಟ್ಟ ಇರಬೇಕಾಗುತ್ತೆ. ಯಾವಾಗ ನಿಜವಾದ ಒಂದು ಸಮಾಜ ಸೇವೆ ಅಂದರೆ, ನಾವು ಬೇರೆಯವರಿಗೆ ಸಹಾಯ ಮಾಡಬೇಕಾದ್ರೆ ಅಥವಾ ಯಾವುದೇ ರೀತಿ ಕೆಲಸಗಳನ್ನು ಮಾಡಿಕೊಡ್ಬೇಕಾದ್ರೆ, ಅವರಿಂದ ನಮಗೇನು ಇನ್ ರಿಟರ್ನ್ ಏನೂ ಆಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಅಂಥವ್ರಿಗೆ ಸಹಾಯ ಮಾಡಿದರೆ, ಈಗ ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಯಾವುದೋ ಒಂದು ಕ್ಷೇತ್ರ, ಅಲ್ಲಿ ನಿಮಗೆ ಮತಗಳು ಬಂದಿರಲ್ಲ ಅನ್ನಿ, ಆದರೂ ಕೂಡ ಅಲ್ಲಿ ಜನರ ಸೇವೆ ಮಾಡಬೇಕು ನಾವು, ಅದು ಬಹಳ ಮುಖ್ಯ.